ಇಲ್ಲೆಲ್ಲ ಫುಲ್ ಆಳ. ಈ ಮಾತ್ರ ಕಲ್ಲು ಬಂಡೆ ಇರೋದು. ಶಿಷ್ಯನ್ ಅಲ್ಲೇ ಕೂತಿದ್ದಾರೆ. ಇವನು ಅಲ್ಲಿ ದಿನ ಬಿಟ್ಕೊಂಡು ಮಲ್ಗೋಕ್ ಹೋಗ್ತಿದ್ದಾನೆ. ಜರ್ನಿ ಸ್ಟಾರ್ಟ್ ಮಾಡೋಣ. ಬೆಳಿಗ್ಗೆ ಎದ್ದಿದ ತಕ್ಷಣ ಮಾರ್ನಿಂಗ್ ಬೀಚ್ ವೈಬ್ಸ್. ಇವಾಗ ನಾವು ಬಂದು ಉಡುಪಿ ಡೆಲ್ಟಾ ಬೀಚಲ್ಲಿ ಇದ್ದೀವಿ. ಬಂದಿಲ್ಲಿ ಆಲ್ಟಾಗಿ ಅನ್ನ ಚಿಕನ್ನು ಎಲ್ಲ ಬೇಯಿಸ್ಕೊಂಡು ತಿನ್ನಕ್ಕೆ ಕಾಯ್ತಾ ಇದ್ದೀವಿ. ಇನ್ನು ಅದು ಬೇಯ್ತಾನೆ ಐತೆ. ಇಲ್ಲಾದ್ರೆ ಇವನು ಹೆಂಗೆ ಅಂತ ಏನೋ ಮಾಡ್ತಿದ್ದಾನಂತೆ. ತಿಂದ್ಬಿಟ್ಟು ದಬಾಕೋಬೇಕು. ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಇವಾಗ ನಾವು ಉಡುಪಿಯಿಂದ ಇಲ್ಲಿ ವಾಸುದೇವ ತೀರ್ಥ ಅಂತ ಒಂದು ಕಲ್ಯಾಣಿ ಅಲ್ಲಿ ಹೋಗ್ತಾ ಇದ್ದೀವಿ. ಹೋದ್ಮೇಲೆ ತೋರಿಸ್ತೀನಿ. ಇದೇ ವೆಂಕಟರಮಣ ಟೆಂಪಲ್ಲು. ಇಲ್ಲಿಂದ ಹಿಂಗೆ ನಡ್ಕೊಂಡು ಹೋದ್ರೆ ಕಲ್ಯಾಣಿ ಅಲ್ಲೇ ಬರುತ್ತೆ. ಇವಾಗ ನಾನು ಎಲ್ಲಿದ್ದೀನಿ ಅಂದರೆ ಉಡುಪಿಯಿಂದ 4 ಕಿಲೋಮೀಟರ್ ದೂರದಲ್ಲಿರೋ ವೆಂಕಟರಮಣ ದೇವಸ್ಥಾನ ಅಂತ. ಇದ್ರ ಹೆಸರು ಬಂದು ವೆಂಕಟರಮಣ ಕಲ್ಯಾಣಿ ಅಂತ. ಇಲ್ಲೇ ವೆಂಕಟರಮಣ ದೇವಸ್ಥಾನ ಇದೆ ಪಕ್ಕದಲ್ಲೇ. ಆ ಟೆಂಪಲ್ದೇನೆ ಇದು ಕಲ್ಯಾಣಿ. ನೀವು ಬಂದು ಇಲ್ಲಿ ಈಜಾಡೋದಿದ್ರೆ ಈಜಾಡ್ಬೋದು. ಬರೀ 2 ಅವರ್ ಟೈಮ್ ಇರುತ್ತೆ. 6 ಗಂಟೆಯಿಂದ 8 ಗಂಟೆವರೆಗೂ ಅಷ್ಟೇ. ಬರೀ 2 ಅವರ್ ಅಷ್ಟೇ, ಆಮೇಲೆ ಕ್ಲೋಸ್ ಮಾಡಿಬಿಡ್ತಾರೆ. ಎಷ್ಟು ಚೆನ್ನಾಗಿದೆ ಅಂದರೆ ಜಾಗ ತುಂಬಾ ಸೈಲೆಂಟು. ನೀವು ಉಡುಪಿಗೆ ಬಂದರೆ ಈ ಜಾಗನ ಮಿಸ್ಸೇ ಮಾಡಬೇಡಿ. ನೀರು ಎಷ್ಟು ಕ್ಲಿಯರ್ ಇದೆ ಅಂದರೆ ಅದು ಎಷ್ಟು ಆಳ ಇದೆಯೋ ಅಷ್ಟು ಆಳದವರೆಗೂ ನೀವು ಕ್ಲಿಯರಾಗಿ ನೋಡ್ಬೋದು. ಎಷ್ಟು ಕ್ಲಿಯರ್ ಇದೆ ಅಂದರೆ ನೀರು ಎಲ್ಲ ಕಾಣುತ್ತೆ ಒಳಗಡೆ. ಇದರೊಳಗಡೆ ಆಮೆ ಮೀನು ಎಲ್ಲ ಇದೆ, ಹೊರ ಬಿಟ್ಟಿದ್ದಾರೆ. ಇಲ್ಲೆಲ್ಲ ಈಜಾಡ್ತವ್ರೆ. ಇವಾಗ ಏನು ಮುಗಿಸ್ಕೊಂಡು ಕುದುರೆಮುಖಕ್ಕೆ ಹೋಗ್ತಾ ಇದ್ದೀವಿ. ಇನ್ನು ಕುದುರೆಮುಖಕ್ಕೆ ಹೋಗಿ ಅಲ್ಲೆಲ್ಲ ನೋಡಿಕೊಂಡು ಮತ್ತೆ ಕಳಸಕ್ಕೆ ಹೋಗಿ ಕಳಸದಿಂದ ನೈಟ್ ಬೆಂಗಳೂರಿಗೆ ಹೋಗ್ಬೇಕು. ಚೂತಿಯಾಗಳು ಹೆಂಗೆ ಮಲಗಿದ್ದಾರೆ ನೋಡಿ. ಅವನ ಹಿಂದೆ ಅಂತೂ ಹೋಗ್ಬಿಟ್ಟಿದ್ದಾನೆ, ಕಾಣಿಸ್ತಾನೆ ಇಲ್ಲ. ಓ ಎದ್ದ ನೋಡಿ, ಕಣ್ಬಿಟ್ಟ ನೋಡಿ, ಹೆಂಗ್ ಬಿಟ್ಟ. ಯಾಕೆ ಇವಾಗ ಇಲ್ಲಿಂದ ಕುದುರೆಮುಖ ಹೋಗ್ಬೇಕು. 87 ಕಿಲೋಮೀಟರ್ ಇದೆ ಇಲ್ಲಿಂದ. ಇಲ್ಲಿ ಯಾವ್ದೋ ನದಿ ಇದೆ, ಹುಡಿಕೊಂಡು ಹೋಗ್ತಾ ಇದ್ದೀನಿ ಸ್ನಾನ ಮಾಡಬೇಕು ಅಂತ. ಇಲ್ಲಿ ನೋಡಿದ್ರೆ ಎಲ್ಲೆಲ್ಲಿಂದ ಏನೇನು ಬರುತ್ತೋ ಅನ್ನಂಗಾಗುತ್ತೆ. ಓ ಬಂದ್ವಿ ಕೊನೆಗೂ ಸಿಕ್ಕೇ ಬಿಡ್ತು. ಓ ಸಕ್ಕತ್ತಾಗಿದೆ. ಮಳೆಗಾಲದಲ್ಲೆಲ್ಲ ಜೋರಾಗಿರುತ್ತೆ, ಇವಾಗೆಲ್ಲ ಕಡಿಮೆನೆ.
ಅವರಿಬ್ರು ಇಲ್ಲ ಅವ್ರ ಕಾರಲ್ಲೇನೆ ಈ ಜಾಗಕ್ಕೆ ಬಂದೇನು ಇಲ್ಲಾಂದ್ರಲ್ಲಿ ಎದ್ಬಿಟ್ಟಿದ್ದಾರೆ. ಈಗ ಮತ್ತೆ ಇಲ್ಲಿಂದ ಎಲ್ಲಕ್ಕೆ ನಡ್ಕೊಂಡು ಹೋಗ್ಬೇಕು. ಎಂಥ ಕೆಲಸ ಅಂದರೆ ಕೀ ಅಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಮತ್ತೆ ಹೋಗ್ಬೇಕು. ಇಲ್ಲಿ ನೋಡಿದ್ರೆ ಸೌಂಡ್ಗಳೆಲ್ಲ ಆಗ್ತವೆ ಏನೇನ ಒಂಥರ ಭಯ. ಕಾರಲ್ಲಿ ಇವಾಗ ಜೋಗಿಗುಂಡಿ ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ಕಾರ್ಕಳದಿಂದ ಈ ರೂಟಲ್ಲಿ ಹೋಗ್ಬೇಕಾದ್ರೆ ಪಾಸ್ ತಗೋಬೇಕು. ಮುಂದೆ ಕಾಡಂತೆ, ಮಧ್ಯದಲ್ಲೆಲ್ಲ ನಿಲ್ಸಂಗಿಲ್ವಂತೆ. ಅದಕ್ಕೊಂದು ಇದು ಮಾಡಿಕೊಡ್ತಾರೆ. ಇದೆಲ್ಲ ಫುಲ್ ಫಾರೆಸ್ಟ್ ಏರಿಯಾ. ಇಲ್ಲೆಲ್ಲ ಎಲ್ಲೂ ಗಾಡಿ ನಿಲ್ಸಂಗಿಲ್ವಂತೆ. ಇಲ್ಲಂತೂ ರೋಡೇ ಚೆನ್ನಾಗಿಲ್ಲ ಒಂಚೂರು. ಇದು ಕುದುರೆಮುಖ ರೋಡು. ಆ್ಯಕ್ಚುಲಿ ಇವ್ರ ಹೆಸರು ಬಂದು ಸ್ನೇಕ್ ರಾಜು ಅಂತ. ನೋಡೋಕೆ ಚಿಕ್ಕದಾಗಿದ್ರು ತುಂಬ ಭಯಂಕರವಾಗಿದ್ದಾರೆ. ಕಾಡವಂತೆ. ಅಕ್ಕನ್ ಯಾವ ವ್ಲಾಗಲ್ಲಿ ನೋಡಿದ್ರು ಕೆರ್ಕಂತಾನೆ ಇರ್ತಾನೆ. ಅಲ್ಲೇ ಐತೆ ಟೈರ್ ಹಿಡಿದೆ ಅಲ್ಲಿ. ಹಾಂ ಯಾವ ಅದು ಇದು ಫುಲ್ ದೊಡ್ಡದಾಗತ್ತಲ್ಲ ಇನ್ನ. ಓ ಬಿಡಿ ಬಿಡಿ ಹೋಗುತ್ತೆ ಹೋಗ್ಲಿ. ಅದ್ರೊಳಗೆ ಬಿತ್ತಾ ಇದು ಹೊರಗಡೆ ಹಿಂಗೆ ಬರುತ್ತೆ ಇವಾಗ ಬರುತ್ತಾ? ಹೋಗ್ತಾ ಸರಿ. ಒಬ್ರಿಗೆ 50 ರೂಪಾಯಿ ಟಿಕೆಟು. ಪ್ಲಸ್ ನಿಮ್ಮದು ಕಾರು ಏನಾದರೂ ಇತ್ತು ಅಂದರೆ 30 ರೂಪಾಯಿ. ಈಗ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಪೆಟ್ರೋಲ್ ಅಲ್ವೇ? ಓಯ್ ಇವನಂತೂ ಮಂಗನ ಮಗ. ನಾನವನಲ್ಲ 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 ಆಡ್ತಾನೆ. ಸುಮ್ಮನೆ ಬಂದಿದ್ದಾನೆ, ಬರೀ ಮಲಗದೆ ಆಯ್ತು. ಇವನು ಗಂಟ್ಲಿಗೆ ಬೆಳ್ಳೆಲ್ಲ ಹಾಕಂತ ಅವಾಗಿಂದ ಏನೋ ಹೋಗ್ಬಿಟ್ಟೈತೆ ಅನ್ನೋತರ. ಅಂತ ತೀರಾ ದೂರ ಏನಿಲ್ಲ ಇಳಿಯಕ್ಕೆ. ಇಳಿಬೇಕಾದ್ರೆ ಮೆಟ್ಲ ನೋಡ್ಕೊಂಡು ಇಳಿಬೇಕಷ್ಟೇ. ಇಲ್ಲೇನು ಫಾಲ್ಸ್ ಬಂತು. ವೆಲ್ಕಮ್ ಟು ಹನುಮನಗುಂಡಿ ವಾಟರ್ ಫಾಲ್ಸ್. ವಾಟರ್ ಫಾಲ್ಸ್ ನೀವೇನು ನೋಡ್ತಿದ್ದೀರಾ, ಇಲ್ಲೆಲ್ಲ ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ನೀರು ಹರಿತಾ ಇರುತ್ತೆ. ಒಂದು ಚೂರು ಜಾಗ ನೀರಲ್ಲ. ಇಲ್ಲೆಲ್ಲ ಈಜಾಡಂಗಿಲ್ಲ, ಬೋರ್ಡ್ ಹಾಕಿದ್ದಾರೆ. ಅಲ್ಲಿಂದ ಸ್ವಲ್ಪ ಕೆಳಗಡೆ ಬಂದರೆ ಇನ್ನೊಂದು ಐತೆ.
ಮರ ಬೇರೆ ಬಿದ್ದೋಗೈತೆ ಕೆಳಗಡೆ. ಇಲ್ಲೆಲ್ಲ ಹೋಗಂಗಿಲ್ಲ, ಕ್ಲೋಸ್ ಮಾಡಿದ್ದಾರೆ. ಮಳೆಗಾಲದಲ್ಲೆಲ್ಲ ಹೋಗೋಕ್ಕಾಗಲ್ಲ. ಈಗ ಮಳೆ ಇಲ್ಲ ಅಲ್ವಾ, ಅದರಿಂದ ಹೋಗಿ ನೋಡ್ಬೋದು. ಮಳೆಗಾಲದಲ್ಲಿ ಇಲ್ಲಿ ಎಂಟ್ರಿನೇ ಇಲ್ಲ ನೋಡಿ. ಹೋಗೋದು ಭಾಳ ಕಷ್ಟನೇ ಇಲ್ಲಿಂದ. ಯಾರು ಇಲ್ಲೆಲ್ಲ ಬಂದು ಪ್ಲಾಸ್ಟಿಕ್ನೆಲ್ಲ ಎಸೆಯೋಕೆ ಹೋಗ್ಬೇಡಿ. ನೀರು ನೋಡ್ರಿ ಎಷ್ಟು ಕ್ಲೀನ್ ಆಗೈತೆ. ಈ ಥರ ಇನ್ನ ನೋಡ್ಬೇಕಲ್ವಾ, ಫಾಲೋ ಮಾಡ್ಕೊಳ್ಳಿ. ನೀವು ಒಂದ್ಸಲ ಬಂದೋಗಿ. ನೀವು ಒಂದ್ಸಲ ಮಿಸ್ ಮಾಡಿದ್ರೆ ಬಂದೋಗಿ, ತುಂಬ ಚೆನ್ನಾಗಿದೆ. ಹೋಗಿಗುಂಡಿ ಮುಗೀತು, ನೆಕ್ಸ್ಟು ಕುದುರೆಮುಖ. ಇದೊಂದು ಮೆಟ್ಲೆ ಹೊಡೆದೋಗೈತೆ. ಇವನು ನಾಳೆ ಸುಸ್ತಾಗ್ಬಿಟ್ಟಿದೆ ಅಂತ ಅವ್ನ ಕೈಲಿ ಆಗ್ತಿಲ್ವಂತೆ, ಬರೀ ಇಷ್ಟಕ್ಕೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ದೇವು ಫಾಲ್ಸ್ ಹೇಗಿತ್ತು? ತುಂಬಾ ಚೆನ್ನಾಗಿದೆಯಾ, ನೀವು ಬನ್ನಿ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ.